ಸ್ನೇಹಿತರೆ, 2025ರ ಕನ್ನಡ ಚಿತ್ರರಂಗದ ಬಿಗ್ಗೆಸ್ಟ್ ಹಿಟ್ ಸಿನಿಮಾ ಸೋ ಫ್ರಮ್ ಸೋ ಸಿನಿಮಾ. ಈ ಶಟ್ರುಗಳ ಸಿನಿಮಾಗಳಲ್ಲಿ 4-5 ಕಲಾವಿದರು ಕಾಮನ್ ಆಗಿ ಇದ್ದೇ ಇರ್ತಾರೆ. ಓವರ್ ಆ್ಯಕ್ಟಿಂಗ್ ಇರಲ್ಲ, ಅನಾವಶ್ಯಕ ಎಕ್ಸ್ಪ್ರೆಷನ್ ಇರಲ್ಲ, ನ್ಯಾಚುರಲ್ ಅಂದರೆ ತೀರಾ ನ್ಯಾಚುರಲ್ ಆಗಿ ಅಭಿನಯ ಮಾಡ್ತಾರೆ. ಸಿಂಪಲ್ ಕತೆ, ಸುಂದರ ಚಿತ್ರಕಥೆ, ಕಚಗುಳಿ ಇಡುವ ಸಂಭಾಷಣೆ, ಸಹಜ ಅನ್ನುವಂಥ ಅಭಿನಯ ಇಷ್ಟಿದ್ದರೆ ಸಿನಿಮಾ ಪ್ರೇಕ್ಷಕ ವರ್ಗಕ್ಕೆ ಇಷ್ಟ ಆಗೇ ಆಗುತ್ತೆ. ಈ ಸೋ ಫ್ರಮ್ ಸೋ ಅಂತ ಸಿನಿಮಾ ಅನ್ನಬಹುದು. ಅತಿಯಾದ ನಿರೀಕ್ಷೆಗಳಿಲ್ಲದೆ ಸುಮ್ಮನೆ ಫ್ರೆಂಡ್ಸ್ ಜೊತೆ ಅಥವಾ ಕುಟುಂಬದ ಜೊತೆ 2 ಗಂಟೆ ಆರಾಮಾಗಿ ನೋಡಿ ಬರುವಂಥ ಸಿನಿಮಾ ಸೋ ಫ್ರಮ್ ಸೋ ಸಿನಿಮಾ. ವೀಕ್ಷಕರೇ, ಜನ ಸಿನಿಮಾ ನೋಡೋದು ಬಿಟ್ಟಿಲ್ಲ, ಜನಕ್ಕೆ ಇಷ್ಟ ಆಗೋ ಥರ ಸಿನಿಮಾ ಮಾಡ್ತಿರ್ಲಿಲ್ಲ ಅಷ್ಟೇ. ಈ ಸಿನಿಮಾ ಬ್ರಿಲಿಯಂಟ್ ಸಿನಿಮಾ. ಎಷ್ಟು ಬಿಗಿಯಾದ ಚಿತ್ರಕಥೆ, ಎಲ್ಲೂ ಬೋರ್ ಆಗದೆ ಪ್ರತಿ ನಿಮಿಷ ಎಂಜಾಯ್ ಮಾಡಿಕೊಂಡು ನೋಡುವಂಥ ಸಿನಿಮಾ ಸೋ ಫ್ರಮ್ ಸೋ. ಕನ್ನಡ ಸಿನಿಮಾಗೆ ಈ ಪರಿ ಜನ ನೋಡಿ ಯಾವುದೋ ಕಾಲ ಆಗೋಗಿತ್ತು. ವೀಕ್ಷಕರೇ, ಸೋ ಫ್ರಮ್ ಸೋ ಎಂಬ ಹೆಸರೇ ಸರಿಯಾಗಿ ಕೇಳಿರಲಿಲ್ಲ. ಚಿತ್ರದ ಹೀರೋ ಯಾರು, ಯಾರೆಲ್ಲ ನಟಿಸಿದ್ದಾರೆ, ನಿರ್ದೇಶಕರು ಯಾರು ಮುಂತಾದ ಯಾವುದೇ ಪ್ರಶ್ನೆಗೂ ಸರಿಯಾಗಿ ಉತ್ತರವಿರಲಿಲ್ಲ. ಸೋ ಫ್ರಮ್ ಸೋ ಚಿತ್ರದ ಬಗ್ಗೆ ಹೆಚ್ಚು ಸದ್ದು ಸುದ್ದಿ ಎರಡೂ ಇರಲಿಲ್ಲ. ಆದರೆ ಚಿತ್ರ ಬಿಡುಗಡೆಯಾಗಿ 1 ದಿನ ಆಗುವಷ್ಟರಲ್ಲಿ ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ. ಚಿತ್ರದ ಪ್ರದರ್ಶನಗಳ ಸಂಖ್ಯೆ ಗಣನೀಯವಾಗಿ ಏರಿದೆ. ಬುಕ್ ಮೈ ಶೋನಲ್ಲಿ ಬುಕ್ಕಿಂಗ್ ಜೋರಾಗಿರುವುದಷ್ಟೇ ಅಲ್ಲ, ಭಾನುವಾರದ ಟಿಕೆಟ್ಗಳು ಸಹ ದೊಡ್ಡ ಸಂಖ್ಯೆಯಲ್ಲಿ ಮಾರಾಟವಾಗಿವೆ. ಚಿತ್ರ ಮುಂದೆ ಎಷ್ಟು ಗಳಿಕೆ ಮಾಡುತ್ತದೆ, ಎಷ್ಟು ದೊಡ್ಡ ಯಶಸ್ಸಾಗುತ್ತದೆ ಗೊತ್ತಿಲ್ಲ. ಆದರೆ ಸದ್ಯದ ಮಟ್ಟಿಗೆ ಯಾರು ನಿರೀಕ್ಷಿಸದ ಒಂದು ಸೂಪರ್ ಹಿಟ್ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿದೆ. ವೀಕ್ಷಕರೇ, ಸೋ ಫ್ರಮ್ ಸೋಗೆ ಹೀಗೆ ಜನ ಮುಗಿಬೀಳುತ್ತಿರುವುದನ್ನು ನೋಡಿದರೆ, ಒಳ್ಳೆಯ ಚಿತ್ರಗಳನ್ನು ಮಾಡಿದರೆ ಪ್ರೇಕ್ಷಕ ವರ್ಗ ಇದ್ದೇ ಇರುತ್ತದೆ ಎಂಬುದು ಸ್ಪಷ್ಟವಾಗುತ್ತದೆ. ವೀಕ್ಷಕರೇ, ಇದೇ ರೀತಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ ಸಿನಿಮಾಗಳು ಬರಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ತಪ್ಪದೇ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.